ಖುಷಿಯನ್ನು ಎಬ್ಬಿಸಿ ನೀರು ಕುಡಿಸಿ ಚದುರಿದ ಕೂದಲಿಗೆ ಪಟ್ಟಿ ಕಟ್ತಾ ನಿದ್ರೆಯ ಮಂಪರ್ನಲ್ಲಿ ಮುದ್ದಾಗಿ ಆಡ್ತಿದ್ದ ಮಗುವಿನ ಮುಖಕ್ಕೆ ಮುತ್ತಿಟ್ಟು ಶ್ರೀಜಾಳ್ ನೆನಪ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡ್ತಾ ನಿಂತುಬಿಟ್ಲು ಅನ್ವಿಕಾ. ಖುಷಿಯನ್ನು ಹೃದಯ ಕತ್ತರವಾಗಿ ಅಪ್ಕೊಂಡು, ನಿಮ್ಮ ಅಮ್ಮನನ್ನು ಒಂದು ಬಾರಿಯಾದರೂ ಭೇಟಿಯಾಗಬೇಕಂತ ಅಂದ್ಕೊಂಡಿದ್ದೆ ಖುಷಿ, ಆದರೆ ನಂತರ ಆ ಆಲೋಚನೆಯೇ ಮರೆತುಬಿಟ್ಟೆ. ಹೋಗಲಿ ಬಿಡು, ಹೀಗೆ ಇನ್ನು ಇಷ್ಟು ದಿನ ನಿಮ್ಮ ಅಪ್ಪನಿಗೆ ವಾಸ್ತವ ತಿಳಿಯುವಂತೆ ಮಾಡ್ಬೋದಲ್ವೇ? ಇಲ್ದಿದ್ರೆ ಅವರನ್ನು ದೂರ ಕಳಿಸ್ಬೋದು. ಆ ಕೆಲಸ ನಿಮಗೆ ಮತ್ತು ನಿಮ್ಮ ಮೊಮ್ಮಗನಿಗೆ ಅಷ್ಟೇನು ಕಷ್ಟದ ಕೆಲಸ ಅಲ್ಲ ತಾತಯ್ಯನವರೇ. ಶತ್ರುಗಳನ್ನ ಮನೆಯಲ್ಲಿ ಇಟ್ಕೊಂಡು ಹಾವು ಅಂತ ತಿಳಿದಿದ್ರೂ ಹಾಲು ಎರೆದು ಸಾಕ್ತಿದ್ದೀರಿ. ಕೆಲವು ವರ್ಷಗಳಿಂದ ವರದರಾಜನೊಂದಿಗೆ ಮಾಡಿದ ಸ್ನೇಹ ಮೌಲ್ಯ ಬುದ್ಧಿಯನ್ನು ಕೆಡಿಸಿದೆ. ಅವರ ಜೊತೆಯಲ್ದಿದ್ದರೆ ಕಷ್ಟ ಎನ್ನೋ ಆತಂಕಕ್ಕೆ ಅವರು ತಲುಪಿದ್ದಾರೆ. ಶ್ರೀಜಾಳ ಕಾರಣದಿಂದ ಅರ್ಜುನ್ ತಂದೆಗೆ ದೂರ ಆದ. ಅತ್ತ ಮಗನನ್ನು ಇತ್ತ ಮೊಮ್ಮಗನನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲೆ ಬಿದ್ದಿದೆ. ಇನ್ನು ಹೆಚ್ಚು ಮಾತನಾಡಿಸಿ ಅವರಿಗೆ ನೋವುಂಟು ಮಾಡೋದು ಇಷ್ಟ ಇಲ್ಲದೆ ರಾತ್ರಿ ಊಟವನ್ನು ಸಿದ್ಧಪಡಿಸೋದಕ್ಕೆ ಹೋದ್ಲು ಅನ್ವಿಕಾ. ಖುಷಿಗಾಗಿ ಹಬೆಯಲ್ಲಿ ಬೇಯಿಸಿದ ಸೇಬನ್ನು ತಂದ್ಲು. ನಿನ್ನಲ್ಲಿ ನಿಮ್ಮ ಅಮ್ಮನನ್ನು ನೋಡ್ಕೊಳ್ಳೋ ಅದೃಷ್ಟವಾದರೂ ನನಗೆ ಸಿಕ್ತಲ್ಲ ಅಂತ ಕಣ್ಣು ಒರೆಸ್ಕೊಂಡು ಮಗುವನ್ನು ಎತ್ಕೊಂಡು ಹೊರಗೆ ಬರುವಷ್ಟರಲ್ಲಿ ಅರ್ಜುನ್ ಎದುರಾದ. ನೀರು ತುಂಬಿದ ಅನ್ವಿಕಾಳ ಕಣ್ಣುಗಳನ್ನು ಕ್ಷಣ ಕಾಲ ನೋಡಿ ಖುಷಿಯನ್ನು ಪಡ್ಕೊಂಡು, ತಾತ ರಾತ್ರಿ ಊಟ ಮಾಡಿ ಹೋಗ್ತಾರೆ ಅಂತ ಹೇಳಿ ಹೊರಟು ಹೋದ. ಅವನ ಹಿಂದೆಯೇ ಕೆಳಗೆ ಬಂದ್ಲು ಅನ್ವಿಕಾ. ನೀವು ನಮ್ಮ ಜೊತೆಯಲ್ಲೇ ಇಲ್ಲೇ ಇರ್ಬೋದಲ್ವ ತಾತ ಅಂತ ಪ್ರೀತಿಯಿಂದ ಕೇಳಿದ್ಲು. ನನಗೆ ಇರಬೇಕಂತ ಇದೆಯಮ್ಮ, ಆದರೆ ಅಲ್ಲಿ ನನ್ನ ಮಗನನ್ನು ಆ ರಾಕ್ಷಸರು ಹಸಿಯಾಗಿ ತಿಂದು ಹಾಕ್ತಾರೆ. ನಾನಿದ್ದರೆ ಸ್ವಲ್ಪ ಆದರೂ ಹೆದರ್ತಾರೆ. ನನ್ನ ಮಗ ನನ್ನ ಮಾತು ಕೇಳ್ತಾನೆ. ಇಲ್ದಿದ್ರೆ ಅರ್ಜುನ್ ಮೇಲೆ ಇಲ್ಲದ ಸಲ್ಲದ ಮಾತುಗಳನ್ನ ಹೇಳಿ ಅವನ ತಲೆ ತಿಂತಾರೆ. ಬಡಿಸಲು ಹೋದಾಗ ನಾನೇ ತಿನ್ನಿಸ್ತೀನಿ ಅಂತ ಬಟ್ಟಲನ್ನು ಪಡ್ಕೊಂಡ ಅರ್ಜುನ್ ನಿಧಾನವಾಗಿ ತಿನ್ನಿಸ್ತಿದ್ರೆ ಬೆಳದಿಂಗಳಂತೆ ನಗ್ತಾ ಮಗು ತಿಂತಾ ಇತ್ತು. ಜಮೀನಿನ ವಿಷಯದಲ್ಲಿ ಏನಾದರೂ ಜಗಳ ಮಾಡ್ತಿದ್ದಾರೆ ಅರ್ಜುನ್ ಅಂತ ಕೇಳಿದ್ರು ರಾಧಾಕೃಷ್ಣ. ಜಗಳ ಮಾಡಿದ್ರೆ ಸುಮ್ಮನೆ ಕೂರೋ ಮನುಷ್ಯ ನಾನಲ್ಲ ಅಂತ ಅವರಿಗೆ ಗೊತ್ತು ತಾತಯ್ಯ. ಅಂತ ಸಾಹಸ ಮಾಡೋದಿಲ್ಲ. ನಾಳೆ ಕಟ್ಟಡ ನಿರ್ಮಾಣವಾದ ನಂತರ ಏನಾದರೂ ತೊಂದರೆ ಕೊಟ್ಟರೆ ನಿಮ್ಮ ಮಗಳನ್ನ ಬಿಳಿ ಸೀರಿಯಲ್ ನೋಡಬೇಕಾಗತ್ತೆ. ಅದಕ್ಕಿಂತ ಹೆಚ್ಚೇನು ನಡೆಯೋದಿಲ್ಲ ಅಂತ ಸರಳವಾಗಿ ಹೇಳಿದ. ಆ ಮಾತಿನ ಹಿಂದಿನ ಅರ್ಥ ತಿಳಿದು ಅನ್ವಿಕಾ ಬೆಚ್ಚು ಬಿದ್ಲು. ಆ ರಾತ್ರಿ ಅನ್ವಿಕಾಳ ಕೈ ಅಡುಗೆ ತಿಂದ ನಂತರ ರಾಧಾಕೃಷ್ಣ ಅವರನ್ನ ಮನೆ ಹತ್ತಿರ ಬಿಟ್ಟು ಅರ್ಜುನ್ ಮರಳಿ ಬರೋಷ್ಟರಲ್ಲಿ ಖುಷಿ ಜೊತೆ ಸಣ್ಣ ಸಣ್ಣ ಆಟಗಳನ್ನ ಆಡಿಸ್ತಿದ್ಲು ಅನ್ವಿಕಾ. ಅವಳನ್ನ ನೋಡಿ ಕೈಕಾಲು ತೊಳೆದು ಬಂದು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡ. ಖುಷಿ ನಿದ್ರಿಸೋವರೆಗೂ ಆಡಿಸಿ ಕೋಣೆಯಲ್ಲಿ ಮಲಗಿಸಿ ಕೆಳಗೆ ಬಂದ್ಲು ಅನ್ವಿಕಾ. ಮರುದಿನ ಬೆಳಿಗ್ಗೆ ಅರ್ಜುನ್ ಸಿದ್ಧವಾಗಿ ಬರುವಷ್ಟರಲ್ಲಿ ಪೂಜೆ ಮುಗಿದು ದೀಪ ಉರಿತಿತ್ತು. ರಾತ್ರಿ ಕೆಲಸ ಮಾಡಿ ಮಲಗೋದು ತಡವಾಗಿದ್ದರಿಂದ ಅವನು ಸ್ವಲ್ಪ ತಡವಾಗಿದ್ದರೆ ಅನ್ವಿಕಾ ಅಭ್ಯಾಸ ಮಾಡಿಸಿ ಸಮಯ ಖುಷಿ ಎದ್ದು ಬಿಡ್ತಿದ್ಲು. ಅವಳಿಗೆ ಸ್ನಾನ ಮಾಡಿಸಿ ಇಬ್ಬರು ಪೂಜೆ ಮುಗಿಸಿ ಕೆಳಗೆ ಬಂದಿದ್ದರು. ದೇವರ ಕೋಣೆಯ ಕಡೆಗೆ ಒಮ್ಮೆ ನೋಡಿ ಕೆಳಗೆ ಬಂದ ಅರ್ಜುನ್ಗೆ ಊಟದ ಮೇಜಿನ ಮೇಲೆ ಕುಳಿತಿದ್ದ ಖುಷಿಯ ಜೊತೆ ಮಾತಾಡ್ತಾ ಊಟ ನೀಡ್ತಿದ್ಲು ಅನ್ವಿಕಾ. ಖುಷಿ, ಅಪ್ಪನಿಗೆ ಶುಭೋದಯ ಹೇಳು ಅಂದ್ಲು ಅನ್ವಿಕಾ ಮೆಲ್ಲನೆ, ಅವಳಿಗೆ ಮಾತ್ರ ಕೇಳಿಸೋಂತೆ. ಶುಭೋದಯ ಅಪ್ಪ ಅಂತ ಒಂದೊಂದು ಅಕ್ಷರ ಸೇರಿಸಿ ಹೇಳಿದ್ಲು ಖುಷಿ. ತುಂಬ ಒಳ್ಳೆ ಶುಭೋದಯ ನನ್ನ ಮುದ್ದಿನ ಮಗಳೇ ಅಂತ ಹೇಳ್ತಾ ಮಗುವಿನ ಮುಖ ಹಿಡಿದು ಹಣೆಗೆ ಮುತ್ತಿಟ್ಟು, ಈಗಲೇ ಎದ್ಯಾ ಅಂದ. ಹೌದು ಅಂತ ತಲೆ ತೂಗಿದ್ಲು. ನಿನ್ನ ಊಟ ಸೇವಿಸು ಅಂತ ನನಗೂ ಬಡಿಸಿದ್ರೆ ನಾವಿಬ್ಬರು ತಿಂತೀವಿ ಅಂದ. ಅರ್ಜುನ್ಗೆ ಬಿಸಿ ಬಿಸಿ ಸುಟ್ಟು ರೊಟ್ಟಿ ಮತ್ತು ಹಣ್ಣಿನ ಜ್ಯೂಸ್ ಲೋಟ ತಂದು ಕೊಟ್ಲು. ಖುಷಿ ಅನ್ವಿಕಾಳ ಕೈ ಹಿಡಿದು ಕೂತ್ಕೋ ನೀನು ತಿನ್ನು ಅಂತ ತಟ್ಟೆ ತೋರಿಸಿದ್ಲು. ಅಮ್ಮ ಎಂಬ ಪದಕ್ಕೆ ಅನ್ವಿಕಾಳ ಕಣ್ಣಲ್ಲಿ ನೀರು ಸುಳಿದ್ರೆ ಕೂಡಲೇ ಒರೆಸ್ಕೊಂಡು, ನಾನು ಆಮೇಲೆ ತಿಂತೀನಿ ಬಂಗಾರ, ನೀನು ತಿನ್ನು ಅಂದ್ಲು. ಇಲ್ಲ ಅನ್ನುತ್ತಾ ಅರ್ಜುನ್ ಕಡೆ ನೋಡಿದ್ಲು. ನೀನಾದರೂ ಹೇಳು ಅಂತ ದೂರು ನೀಡ್ತಿರೋ ಅಂತೆ. ಕೆಲಸದವಳನ್ನ ಕರೆದು ಅನ್ವಿಕಾಳಿಗೆ ಊಟ ತರೋದಕ್ಕೆ ಹೇಳಿ ಅವಳು ತಂದ ನಂತರ ಕೂತ್ಕೋ ಅಂದ. ಪರವಾಗಿಲ್ಲ, ನಾನು ಆಮೇಲೆ ತಿಂತೀನಿ ಸರ್ ಅಂದ್ಲು. ಖುಷಿಯ ಆದೇಶ ಇದು, ಪಾಲಿಸಲೇಬೇಕು ಅಂದ. ಹ್ಞೂ ಅಂತ ತಲೆ ತೂಗಿದ್ಲು ಖುಷಿ. ಸಣ್ಣ ನಗುವಿನೊಂದಿಗೆ ತನ್ನ ಪಕ್ಕದಲ್ಲಿ ಅನ್ವಿಕಾ ಕೂತ್ಕೊಂಡ್ರೆ ಅವಳು ತಿನ್ನೋದನ್ನೇ ತನಗೂ ಬೇಕಂತ ಹಠ ಮಾಡಿದ್ಲು. ಅನ್ವಿಕಾ ಅರ್ಜುನ್ ಕಡೆ ನೋಡಿ, ನೀವು ಏನು ಅಂದ್ಕೊಳ್ದಿದ್ರೆ ಒಂದು ಮಾತು. ಏನು ಅಂತ ನೋಡ್ದ. ಮಗುವಿಗೆ ಇಂಥ ಸಾಧಾರಣ ಆಹಾರ ನೀಡಿದರೆ ಮೆದುಳು ಹೇಗೆ ಚುರುಕಾಗಿರುತ್ತೆ. ಸ್ವಲ್ಪ ಖಾರ ಅಭ್ಯಾಸ ಮಾಡಿಸ್ಬೇಕು. ಸಾರು ಬೇಳೆ ತುಪ್ಪ ನೀಡಬೇಕು.
ಇಂಥ ಆಹಾರವನ್ನು 6 ತಿಂಗಳು ಮಕ್ಕಳು ತಿಂತಾರೆ. ಅನ್ವಿಕಾಳ ಮಾತಿಗೆ ವೈದ್ಯರ ಜೊತೆ ಮಾತಾಡಿದ ನಂತರ ಹಾಗೆ ಮಾಡೋಣ ಅಂತ ಕೈ ತೊಳ್ಕೊಂಡು, ನನಗೆ ಮೀಟಿಂಗ್ ಸಮಯ ಆಯಿತು, ಮಗು ಜಾಗ್ರತೆ ಅಂತ ಹೇಳಿ ಖುಷಿ ಕೆನ್ನೆಗೆ ಮುತ್ತಿಟ್ಟು ಬೀಳ್ಕೊಟ್ಟು ಹೋಗ್ತಿದ್ದ ಅರ್ಜುನ್ ಕೈ ಹಿಡಿದು ತಡೆದು ಅನ್ವಿಕಾಳ ಕಡೆ ತೋರಿಸಿ ತನ್ನ ಕೆನ್ನೆಗಿಟ್ಟಂತೆ ಅವಳಿಗೂ ಮುತ್ತಿಡಲು ಹೇಳುವಂತೆ ನೋಡಿದ್ಲು. ಅನ್ವಿಕಾಳ ಕಣ್ಣುಗಳು ದೊಡ್ಡದಾದವು. ಅರ್ಜುನ್ ಮುಖ ಕೆಂಪಾಯಿತು. ಅರ್ಜುನ್ ಕೈ ಹಿಡಿದು ಕುಲುಕುತ್ತಾ ಮುತ್ತಿಡಲು ಹೇಳ್ತಿದ್ದಾಳೆ ಖುಷಿ. ಅವನಲ್ಲಿ ಅಸಹನೆ, ಅವಳಲ್ಲಿ ತನಗೆ ತಿಳಿಯದ ಸಂಚಲನ. ಅವನ ಗಡಸು ಧ್ವನಿಗೆ ಬೆಚ್ಚಿ ಬಿದ್ದು ಅಳೋ ಮುಖ ಮಾಡಿದ್ಲು ಖುಷಿ. ಮಗುವಿನ ಮುಖದಲ್ಲಷ್ಟೊಂದು ಭಯವನ್ನು ಸಹಿಸಲಾರದೆ ಸರಿ ಅನ್ನುತ್ತಾ ಅನ್ವಿಕಾಳನ್ನು ನೋಡ್ದ. ಅನ್ವಿಕಾ ಉಸಿರು ಬಿಗಿ ಹಿಡಿದು ನೋಡ್ತಿದ್ದಾಳೆ. ಹೇಳಿದ್ದನ್ನು ಮಾಡದಿದ್ದರೆ ಖುಷಿ ಮುನಿಸ್ಕೊಳ್ತಾಳೆ ಅಂತ ಭಾವಿಸಿದ ಅವನ ತುಟಿಗಳು ಕಣ್ಣು ಮುಚ್ಚಿ ತೆರೆಯೋಷ್ಟರಲ್ಲಿ ಅನ್ವಿಕಾಳ ಕೆನ್ನೆಗೆ ತಗುಲದಂತೆ ಸ್ಪರ್ಶಿಸಿ ಖುಷಿಯನ್ನು ನೋಡಿ, ಈ ಖುಷಿನಾ ಅಂದ. ಮಿನುಗ್ತಿರೋ ಮುಖದಿಂದ ಗಲಗಲನೆ ನಕ್ಕಲು ಖುಷಿ. ಮಗುವಿನ ಮುಖದಲ್ಲಿ ಆ ನಗುವಿಗಾಗಿ ಏನಾದರೂ ಮಾಡಬಹುದು ಅಂತ ಅವನಿಗನ್ನಿಸ್ತು. ಅರ್ಜುನ್ ಹೊರಟು ಹೋದ. ವಿದ್ಯುತ್ ಶಾಕ್ ಹೊಡೆದಂತೆ ಪ್ರತಿಮೆಯಂತೆ ನಿಂತು ಹೋಗಿದ್ದ ಅನ್ವಿಕಾಳನ್ನು ಖುಷಿ ಅಲ್ಲಾಡಿಸಿದಾಗ ಈ ಲೋಕಕ್ಕೆ ಬಂದು ಹುಚ್ಚಾಗಿ ನೋಡಿದ್ಲು. ಅದೇ ನಗುವಿನಿಂದ ಅನ್ವಿಕಾಳನ್ನು ನೋಡಿ ಆಟಾಡೋಣ ಎನ್ನುವಂತೆ ಹೂದೋಟದ ಕಡೆ ತೋರಿಸ್ತಿದ್ರೆ ನಡಿ ಅಂತ ಅವಳನ್ನ ಎತ್ಕೊಂಡು ಹೋದ ಅನ್ವಿಕಾ ಅಂದು ಪೂರ್ತಿ ಒಂದು ರೀತಿಯ ಕನಸಿನ ಲೋಕದಲ್ಲೇ ಇದ್ಲು. ಊಟಕ್ಕೆ ಅರ್ಜುನ್ ಬರೋದಿಲ್ಲ ಅಂತ ಮೂರ್ತಿ ಫೋನ್ ಮಾಡಿ ಹೇಳಿದ್ರಿಂದ ಉಸಿರು ಬಿಟ್ಲು. ಆದರೆ ಸಂಜೆ ಅವನನ್ನು ನೋಡಬೇಕಂದ್ರೆ ಹೇಗೋ ಅನ್ನಿಸ್ತಿದೆ. ಆಟದ ರೈಲಿನೊಂದಿಗೆ ಆಡ್ತಿದ್ದ ಖುಷಿಯನ್ನು ನೋಡಿ, ಯಾಕೆ ಖುಷಿ ಹೀಗೆ ಮಾಡಿದೆ ಅಂದ್ಲು ದೈನ್ಯವಾಗಿ. ಅನ್ವಿಕಾ ಬಾಡ್ ಹೋಗಿದ ಮುಖ ನೋಡಿ ಏನಾಯಿತು ಎಂಬಂತೆ ನೋಡಿದ್ಲು. ಅನ್ವಿಕಾ ಕೆನ್ನಿಯನ್ನು ಮತ್ತು ಅರ್ಜುನ್ ಭಾವಚಿತ್ರವನ್ನು ತೋರಿಸಿ, ಇನ್ನೊಮ್ಮೆ ಹೀಗೆ ಮಾಡೋದಕ್ಕೆ ಹೇಳಬೇಡ, ನನ್ನ ಹೃದಯ ನಿಂತು ಹೋಗುತ್ತೆ ಅಂದ್ಲು. ಆದರೆ ನಮ್ಮ ಖುಷಿ ಮಗುವಿಗೆ ಅದು ಬೇರೆ ರೀತಿಯಲ್ಲಿ ಅರ್ಥ ಆಗಿ ಕಣ್ಣುಗಳು ಪಟಾಕಿಯಂತೆ ಮಿನುಗಿದವು. ಖುಷಿ ಈಗ್ಯಾಕಿಷ್ಟು ಸಂತೋಷವಾಗಿದ್ದಾಳೆ ಅಂತ ಅನ್ವಿಕಾಳಿಗೆ ಅರ್ಥ ಆಗಲಿಲ್ಲ. ರಾತ್ರಿ 9:30. ದ್ವಾರದ ಬಳಿ ಅರ್ಜುನ್ ಕಾರಿನ ಶಬ್ದ ಕೇಳ್ತಿದ್ರ ಒಳಗೆ ಅನ್ವಿಕಾಳ ಹೃದಯ ಬಡಿತ ದಿಢೀರನೆ ಹೆಚ್ಚಾಯಿತು. ಅವನಿಗೆ ಕಾಣಿಸದಂತೆ ಎಲ್ಲಾದರೂ ಅಡಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಆದರೆ ಅಂಜು ಮತ್ತು ಖುಷಿ ಹಾಗೆ ನಡೆಯಲು ಬಿಡ್ತಾರೆಯೇ? ಅರ್ಜುನ್ ಕಾರ್ ಬಂತೆಂದು ಅನ್ವಿಕಾಳ ಕೈ ಹಿಡಿದು ನಡಿ ಹೋಗವನನ್ನು ಎದುರಿಸೋಣ ಎಂಬಂತೆ ನೋಡಿದ್ಲು. ನೀನು ಮಲಗಬೇಕು ಬಂಗಾರ, ಕೆಳಗಬೇಡ ಅಂತ ಖುಷಿಯನ್ನು ಎತ್ಕೊಂಡು ಕೋಣೆಗೆ ಕರೆದೊಯ್ದ್ಲು. ಅಷ್ಟೇ, ಖುಷಿ ಹಾಕಿದ ಕಿರುಚಾಟ ಆಗಷ್ಟೇ ಮನೆಗೆ ಬಂದ ಅರ್ಜುನ್ ಕಿವಿಗೆ ಬಿತ್ತು. ಮೆಟ್ಟಿಲುಗಳನ್ನ ಹತ್ತಿ ಮೇಲೆ ಬಂದರೆ ಖುಷಿ ಹಾಗೆ ಪ್ರತಿಕ್ರಿಯಿಸ್ತಾಳೆ ಅಂತ ತಿಳಿಯದೆ ಬೆದರಿದ ಅನ್ವಿಕಾ ಗೋಡೆ ಗಂಟುಕೊಂಡ್ಳು. ಖುಷಿ ಯಾಕೆ ಕಿರ್ಚಿದ್ಲು ಅಂತ ತಿಳಿಯದೆ ಅರ್ಜುನ್ಗೆ ಉಸಿರು ನಿಂತಂತಾಯಿತು. ಏನಾಯಿತು ಎನ್ನುತ್ತಾ ವೇಗವಾಗಿ ಬಂದ ಅವನಿಗೆ ಮಂಚದ ಮೇಲೆ ಕೈಕಾಲು ಬಡಿದುಕೊಳ್ತಿರೋದು ಕಂಡು ಪ್ರಾಣ ವಿಲವಿಲನೆ ಒದ್ದಾಡ್ತು. ಖುಷಿ ಎನ್ನುತ್ತಾ ಕೂಡಲೇ ಹೋಗಿ ಮಗುವನ್ನು ಕೈಗೆತ್ಕೊಂಡು, ಏನಾಯ್ತು ಮಗಳೇ, ಯಾಕೆ ಹಾಕಿರಿಸ್ದೆ, ಪೆಟ್ಟೇನಾದರೂ ಆಯಿತಾ ಅಂತ ಹೃದಯ ಕತ್ತಿರವಾಗಿ ಅಪ್ಕೊಂಡು ಎಲ್ಲಿಯಾದರೂ ಪೆಟ್ಟು ತಗಲಿದೆಯೇ ಅಂತ ಕೈಕಾಲುಗಳನ್ನ ಆತುರವಾಗಿ ಹುಡುಕ್ದ. ತಾನು ಹೋಗದೆ ಅರ್ಜುನ್ ಬಂದ್ಬಿಟ್ಟನೆಂದು ಮುನಿಸ್ಕೊಂಡಿದ್ದ ಖುಷಿ ಮಾತನಾಡಲಿಲ್ಲ. ಅವನ ಅಂಗಿಯನ್ನು ಮುಷ್ಟಿಯಲ್ಲಿ ಗಟ್ಟಿಯಾಗಿಡ್ಕೊಂಡು ಎದೆಯಲ್ಲಿ ಮುಖ ಇಟ್ಟು ತನ್ನ ಮುನಿಸನ್ನು ತೋರಿಸ್ತಿದ್ರೆ ಅದು ಅರ್ಜುನ್ಗೆ ಅರ್ಥ ಆಗಲಿಲ್ಲ. ಮಗುವಿಗೆ ಏನೂ ಆಗಿಲ್ಲ ಅಂತ ಉಸಿರು ಬಿಟ್ಟು ಅನ್ವಿಕಾಳಿಗಾಗಿ ನೋಡಿದ್ರೆ ಗೋಡೆಗೆ ಹಲ್ಲಿಯಂತೆ ಅಂಟ್ಕೊಂಡು ಕಣ್ಬಿಟ್ಟು ಭಯ ಪಡ್ತಿದ್ದಾಳೆ ಅವಳು. ಇದೇನು ಖುಷಿ ಯಾಕಿರ್ಚಿದ್ಲು, ಅವಳಿಗೇನು ಮಾಡಿದೆ ಅಂತ ಅನ್ವಿಕಾಳ ಮುಂದೆ ಕೋಪದಿಂದ ಬರ್ತಾ ಕೇಳ್ದ. ನಾನೇನು ಮಾಡಿಲ್ಲ ಸರ್, ಅವಳಿಗೇನೂ ಆಗಿಲ್ಲ. ಖುಷಿ ಕಿರ್ಚಾಟ ಯಾಕಂತ ಅರ್ಥ ಆಗಿ ನಿಧಾನವಾಗಿ ಹೇಳೋದಕ್ಕೆ ಪ್ರಯತ್ನಿಸ್ತಿದ್ದ ಅವಳ ಮಾತು ಅವನ ಕೋಪ ನೋಡಿ ತಡಬಡಾಯಿಸ್ತಿದೆ. ಮತ್ತ್ಯಾಕೆ ಅವಳು ಹಾಗೆ ಭಯದಿಂದ ಕಿರ್ಚಿದ್ಲು? ಅದು ಭಯ ಅಲ್ಲ ಸರ್, ನೀವು ಬಂದಿದ್ರಿ ಅಂತ ಕೆಳಗೆ ಕರ್ಕೊಂಡು ಹೋಗೋದಕ್ಕೆ ಹೇಳಿದ್ಲು. ಹೇಗೂ ಮೇಲ್ ಬರ್ತೀರಲ್ಲ ಅಂತ ಬೇಡ ಅಂದೆ, ಮಲಗ್ತಾಳೆ ಅಂತ ಕೋಣೆಗೆ ಕರ್ಕೊಬಂದೆ, ಅದಕ್ಕೆ ಕಿರ್ಚಿದ್ಲು. ಒಂದೊಂದು ಮಾತನ್ನು ಕೂಡಿಸಿ ಹೇಳ್ತಿದ್ರೆ ನಿಜವಾ ಎಂಬಂತೆ ಖುಷಿ ಕಡೆ ನೋಡ್ದ. ಹೌದೆಂದು ತಲೆದೂಗಿ ಅನ್ವಿಕಾಳ ಕಡೆ ಸಣ್ಣ ಕೋಪದಿಂದ ನೋಡಿದ್ಲು. ಆದರೆ ಅವಳ ಮುಖದಲ್ಲಿದ್ದ ಭಯ ಆ ಪುಟ್ಟ ಮಗುವಿಗೂ ಅಯ್ಯೋ ಅನಿಸುವಂತೆ ಮಾಡಿ ಎತ್ಕೊಳ್ಳುವಂತೆ ಕೈಗಳನ್ನು ನೀಡಿದ್ಲು ಅನ್ವಿಕಾಳಿಗೆ. ಇಷ್ಟು ದೊಡ್ಡ ಸುನಾಮಿ ತಂದ ಮೇಲೆ ಮಗುವನ್ನು ಮುಟ್ಟಲು ಭಯವಾಗಿ ಕೈಕಾಲು ತೊಳೆದು ಬನ್ನಿ ಊಟ ಬಡಿಸ್ತೀನಿ ಅಂತ ಒಂದೇ ಓಟದಲ್ಲಿ ಕೆಳಗೆ ಹೋದರೆ ತನ್ನನ್ನು ಎತ್ಕೊಳ್ಳಿಲ್ಲ ಅಂತ ಅಳೋ ಮುಖ ಮಾಡಿ ತುಟಿ ಕಚ್ಕೊಂಡ್ಳು ಖುಷಿ. ಮಗು ಯಾಕೆ ಹೀಗೆ ಮಾಡಿದೆ ನೋಡು, ನಿನ್ನ ಗೆಳತಿ ಹೇಗೆ ಬೆದರಿದ್ಲು ಅಂದ. ಅನ್ವಿಕಾ ಅಂದ್ಲು ಖುಷಿ ಕರ್ಕೊಂಡು ಹೋಗುವಂತೆ.
ಕೈಕಾಲು ತೊಳೆದು ಬರ್ತೀನಿ, ಆಟ ಆಡು ಅಂತ ಆಟಿಕೆಗಳನ್ನ ನೀಡಿ 10 ನಿಮಿಷದಲ್ಲಿ ಬಂದು ಮಗುವಿನೊಂದಿಗೆ ಕೆಳಗೆ ಬಂದ. ಅಮ್ಮ ಮತ್ತೆ ಅದೇ ಕರೆ. ಖುಷಿ ಬಾಯಿಂದ ಆರ್ದ್ರವಾಗಿ ಬಂದ ಆ ಕರೆಯಿಂದ ತಟ್ಟೆಗಳನ್ನೆಡ್ತಿದ್ದ ಅನ್ವಿಕಾಳ್ ಕಣ್ಣಲ್ಲಿ ನೀರು ತುಂಬಿತು. ಹೆಚ್ಚು ಹೊತ್ತು ಹಾಗೆ ಇರಲಾರದೆ ಓಡು ಬಂದು ಖುಷಿಯನ್ನು ಎತ್ಕೊಂಡು ಮಗುವಿನ ಮುಖವೆಲ್ಲ ಮುತ್ತಿಡ್ತಾ, ತುಂಬ ಹೆದರಿಸ್ದೆ ಖುಷಿ, ಇನ್ನೆಂದೂ ಆಗ ಮಾಡಬೇಡ ಅಂತ ಅನ್ವಿಕಾ ಅಳ್ತಿದ್ರೆ ತನ್ನ ಪುಟ್ಟ ಕೈಗಳಿಂದ ಅನ್ವಿಕಾಳ್ ಕಣ್ಣು ಒರೆಸಿದ್ಲು ಖುಷಿ. ಮೇಜಿನ ಬಳಿ ಗಡ್ಡ ಕೈ ಅಂಟಿಸ್ಕೊಂಡು ಅವರಿಬ್ಬರನ್ನ ರೆಪ್ಪೆ ಬಡಿಯದೆ ನೋಡ್ತಿದ್ದ ಮಾನ್ಸ್ಟರ್ ಮುಖದಲ್ಲಿ ಸಣ್ಣ ನಗು. ಏನು ಮಾವ, ನಿನಗೆ ಹೇಳಿದ್ರೆ ಏನಾದರೂ ಮಾಡ್ತೀಯಾ ಅಂದ್ಕೊಂಡ್ರೆ ಹೀಗೆ ಅಸಹಾಯಕನಂತೆ ನೋಡ್ತಾ ನಿಂತುಬಿಟ್ಟಿಯಾ? ಅಂದರೆ ನಿನ್ನ ಮಗ ಅವನಿಷ್ಟಕ್ಕೆ ಏನು ಮಾಡಿದ್ರು ನೀನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟೇನಾ ಅಂತ ಮೈಥಿಲಿ ಪ್ರಚೋದಿಸಿದ್ಲು. ಆವೇಶ ಕೆಲಸಕ್ಕೆ ಬಾರದು ಮೈಥಿಲಿ, ನಮ್ಮ ಆವೇಶ ಎದುರಾಳಿಗೆ ಅವಕಾಶಕ್ಕಾಗಿ ಬದಲಾಗುತ್ತೆ. ಇಷ್ಟು ದಿನ ಮನೆಗೆ ದೂರ ಆಗಿ ಒಬ್ಬನೇ ಇದ್ದಾನೆ, ನನ್ನ ಗೌರವಕ್ಕೆ ಯಾವುದೇ ತೊಂದರೆ ಬಾರದು ಅಂದ್ಕೊಂಡು ಪ್ರಶಾಂತವಾಗಿದ್ದೆ. ಆದರೆ ಈಗ ಒಬ್ಬಳು ದಿಕ್ಕಿಲ್ಲದ ಹುಡುಗಿಯೊಂದಿಗೆ ಸೇರಿ ಅವನು ಭೂಮಿ ಪೂಜೆ ಮಾಡೋದನ್ನು ನಾನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗೌರವಕ್ಕಾಗಿ ಸ್ವಂತ ಮಗಳನ್ನೇ ಬೇಡವೆಂದ ಅಂಥದ್ರಲ್ಲಿ ನನ್ನ ವಂಶವನ್ನು ಮತ್ತು ಸ್ಥಾನಮಾನವನ್ನು ಉಳಿಸ್ಬೇಕಾದ ಮಗ ಒಬ್ಬ ಅನಾಥೆಗೆ ತನ್ನ ಪಕ್ಕದಲ್ಲಿ ಜಾಗ ನೀಡೋದನ್ನು ನೆನಪಿಸ್ಕೊಂಡ್ರೆ ನನ್ನ ರಕ್ತ ಕುದೀತಿದೆ. ಹಾಗೆಂದು ಆವೇಶ ಪಟ್ಟರೆ ಅಂದ್ಕೊಂಡು ಕೆಲಸಗಳಾಗೋದಿಲ್ಲ. ಸರಿಯಾದ ಅವಕಾಶಕ್ಕಾಗಿ ಕಾಯಬೇಕು. ಅರ್ಜುನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಹೆಣ್ಣುಮಕ್ಕಳನ್ನು ಸಾಮಾನ್ಯವಾಗಿ ತನ್ನ ಹತ್ತಿರವೂ ಬರೋದಕ್ಕೆ ಬಿಡೋದಿಲ್ಲ, ಅಂಥವನು ಆ ಹುಡುಗಿಯೊಂದಿಗೆ ಅಂತ ಕೋಪದಿಂದ ವರದರಾಜನನ್ನು ನೋಡಿದ್ರು. ಬಾವಾ, ಆ ಹುಡುಗಿ ಯಾರು, ಏನು, ಎಲ್ಲಿಂದ ಬಂದ್ಲು, ಪೂರ್ತಿ ವಿವರಗಳು ಪತ್ತೆ ಹಚ್ಚು ಅಂದರು ಚಂದ್ರಮುಖಿ. ಯಾಕೆ ಬಾವಾ ಅಂತ ಮುಂದೆ ಬಂದ ವರದರಾಜು. ತಿಳ್ಕೊ, ಹೇಳ್ತೀನಿ. ಆ ಹುಡುಗಿಗೆ ಸಂಬಂಧಿಕರು ಯಾರಾದರೂ ಇದ್ದಾರೆಯೇ? ಇಲ್ದಿದ್ರೆ ಆತ್ಮೀಯರು ಯಾರಾದರೂ? ಆ ಹುಡುಗಿಯನ್ನು ನೋಡ್ತಿದ್ರೆ ಸಹಾಯಕಿಯಾಗಿ ಬಂದಂತೆ ಕಾಣ್ತಿಲ್ಲ, ಮನೆಗೆ ಸೊಸೆಯಾಗಲು ಬಂದಂತೆ ಕಾಣ್ತಿದೆ. ಅದೇನಾದರೂ ಸಂಭವಿಸಿದರೆ ನನ್ನ ಬೀಗರು ಯಾರಂತ ಜನರು ಕೇಳೋ ಪ್ರಶ್ನೆಗೆ ನಾನೇನು ಉತ್ತರ ಹೇಳಿ? ತಂದೆ ತಾಯಿ ಯಾರೋ ತಿಳಿಯದ ಹುಡುಗಿ ನನ್ನ ಮನೆಗೆ ಸೊಸೆಯಾಗಿದ್ದಾಳೆ ಅಂತ ತಿಳಿದ್ರೆ ಸಮಾಜದಲ್ಲಿ ನನ್ನ ಮರ್ಯಾದೆ ಪ್ರತಿಷ್ಠೆ ಏನಾಗಬೇಕು? ಇನ್ನು ನನಗೇನು ಗೌರವ ಇರುತ್ತೆ? ನನ್ನ ಮಾತಿಗೆ ಬೆಲೆ ಕೊಡ್ತಾರಾ? ಈ ವಿಷಯದಲ್ಲಿ ಯಾರನ್ನು ಅಷ್ಟು ಸುಲಭವಾಗಿ ಬಿಡಬಾರದು ಅಂದರು ಅಂತ ವರದರಾಜನನ್ನು ನೋಡಿದ್ರು. ಅರ್ಥ ಆಯಿತು ಬಾವಾ, ನೀನು ಹೇಳಿದ ಕೆಲಸದ ಮೇಲಿರ್ತೀನಿ ಅಂದ. ಚಂದ್ರಮೌಳಿಯ ಆವೇಶ ನೋಡಿ ಮೈಥಿಲಿಯ ಅಹಂ ತೃಪ್ತಿಯಾಯಿತು. ನಾನು ಮಾಡಲು ಸಾಧ್ಯವಾಗದ ಕೆಲಸವನ್ನು ನೀನು ಮಾಡ್ತಿದ್ಯಾ ಮಾವ? ನನ್ನ ಮಾತು ಕೇಳೋದಿಲ್ಲ ಅಂದ್ಕೊಂಡಿದ್ದೆ, ಪರವಾಗಿಲ್ಲ, ಬುಟ್ಟಿಯಲ್ಲಿ ಬಿದ್ದಿದ್ಯಾ. ಹೇಗಾದರೂ ಸರಿ ಅರ್ಜುನಿಂದ ಆ ಅನ್ವಿಕಾಳನ್ನು ದೂರ ಮಾಡಬೇಕು, ಅದೇ ನನಗೆ ಬೇಕು ಅಂತ ಮನಸ್ಸಲ್ಲಿ ಹಠದಿಂದ ಅಂದ್ಕೊಂಡ್ಳು ಮೈಥಿಲಿ. ಖುಷಿಗೆ ಪ್ರತಿ ತಿಂಗಳು ಆರೋಗ್ಯ ತಪಾಸಣೆ ಇರುತ್ತೆ. ಮಗುವನ್ನು ನಿಯಮಿತವಾಗಿ ನೋಡುವ ವೈದ್ಯರು ಅಂದು ಬರ್ತಿರ್ತಾರೆ. ಅರ್ಜುನ್ ಕಚೇರಿಗೆ ರಜೆ ಹಾಕಿ ಮನೆಯಲ್ಲೇ ಇದ್ದ. ಮನೆಯ ಹಜಾರದಲ್ಲಿ ಲ್ಯಾಪ್ಟಾಪ್ ಹಿಡಿದು ಕೂತಿದ್ದ. ಅದಕ್ಕೂ ಮೊದಲೇ ಎದ್ದಿದ್ದ ಖುಷಿಗೆ ಹಾಲು ಕುಡಿಸಿ ಅವಳನ್ನ ನಡೆಸುವ ವಾಕರ್ಗೆ ಹಾಕಿ ಅರ್ಜುನ್ ಮುಂದೆ ಬಿಟ್ಟು ಊಟ ತಯಾರಿಸೋದಕ್ಕೆ ಅನ್ವಿಕಾ ಅಡುಗೆ ಮನೆಗೆ ಹೋದ್ಲು. ಕಣ್ಮುಂದೆ ಅರ್ಜುನ್ ಇರೋದ್ರಿಂದ ಸ್ವಲ್ಪ ಹೊತ್ತು ಅನ್ವಿಕಾಳನ್ನು ಮರೆತು ಆಟ ಆಡಿದ್ಲು. ಆಡ್ತಾ ಕೈಯಲ್ಲಿದ್ದ ಚೆಂಡನ್ನು ಎಸೆದ್ಲು. ತರಕಾರಿ ಕತ್ತರಿಸ್ತಿದ್ದ ಅನ್ವಿಕಾಳ ಬಳಿ ಚೆಂಡು ಬಿತ್ತು. ಅನ್ವಿಕಾ ಕಂಡು ಬಂದ ತಕ್ಷಣ ಅವಳ ಹತ್ರ ಹೋಗೋದಕ್ಕೆ ತನ್ನ ಪುಟ್ಟ ಪಾದಗಳು ಪೂರ್ತಿ ಶಕ್ತಿಯನ್ನು ಭೂಮಿಗೆ ಒತ್ತಿ ಮೆಲ್ಲನೆ ವಾಕರ್ನಲ್ಲಿ ಅನ್ವಿಕಾಳ ಕಡೆ ಹೋಗ್ತಿರೋದನ್ನು ಅರ್ಜುನ್ ನೋಡಿದ. ಯಾವುದೇ ಭಯ ಇಲ್ಲದೆ ರೂಢಿಯಾದ ಕೆಲಸದಂತೆ ಖುಷಿ ಹೋಗ್ತಿರೋದನ್ನು ಕಂಡು ಅವನ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದ್ವು. ನೇರವಾಗಿ ಅನ್ವಿಕಾಳ ಬಳಿ ಹೋಗಿ ಕಾಲುಗಳ ಹತ್ರ ಸಿಗೋ ಎತ್ತರದಲ್ಲಿದ್ದ ಅವಳ ಸೀರೆಯನ್ನು ಹಿಡಿದು ಎಳೆಯುತ್ತಾ ಅಮ್ಮ ಅಂತ ಕರೆದ್ಲು. ಖುಷಿ ಅಡುಗೆ ಮಾಡ್ತಿದ್ದೇನಮ್ಮ, ಸ್ವಲ್ಪ ಹೊತ್ತು ಆಟ ಆಡು. ಅನ್ವಿಕಾ ಹೇಳತ್ಲೆ ಬೇಗನೆ ಹೆಚ್ಚಿದ ತರಕಾರಿಗಳನ್ನ ಎಣ್ಣೆ ಕಾದ ಬಾಣಲೆಯಲ್ಲಿ ಹಾಕಿ ಉರಿತಿದ್ದಾಳೆ. ಮಲ ಅಂತ ಬಾಯಿ ಬಿಗಿ ಹಿಡ್ಕೊಂಡ್ಲು ಖುಷಿ. ಅನ್ವಿಕಾ ತನ್ನನ್ನು ಎತ್ಕೊಳ್ಳಿಲ್ಲ ಅಂತ. ಇಲ್ಲಿ ಬಿಸಿಯಾಗಿದೆ ಮಗು, ಬೆವರು ಬರುತ್ತೆ, ಹೋಗು, ಅಲ್ಲಿ ಅಪ್ಪ ಇದ್ದಾರಲ್ಲ ಹೋಗು ಅಂತ ಹೇಳ್ತಿದ್ರು. ಈ ಬಾರಿ ಮಾತನಾಡದೆ ತಲೆ ಅಡ್ಡವಾಗಿ ತೂಗ್ತಿರೋ ಖುಷಿ ನೋಡ್ತಿದ್ದ ಅರ್ಜುನಿಗೆ ಎಷ್ಟೊಂದು ಮುದ್ದಾಗಿ ಅನಿಸಿದ್ಲು. ಕೆಲಸದಲ್ಲಿರೋ ತಾಯಿಯ ಮಗು ಹೇಗೆ ಬಿಡಿಸ್ದೆ, ಮಾಡ್ತಿರೋ ಕೆಲಸ ನಿಲ್ಲಿಸಿ ಮೊದಲು ತನ್ನನ್ನು ಎತ್ಕೊಳ್ಳುವಂತೆ ಹಠ ಮಾಡುತ್ತದೆ. ಹಚ್ಚು ಹಾಗೆ ಇದ್ದರು ಇಬ್ಬರು. ಅವನ ಕಣ್ಣುಗಳಲ್ಲಿ ಮಿಂಚು. ಯಾವುದೋ ಅಪರೂಪದ ದೃಶ್ಯ ನೋಡ್ತಿರೋ ಭಾವನೆ ಮನದಲ್ಲಿ.
ಎಷ್ಟು ಹೊತ್ತಾದರೂ ಅನ್ವಿಕಾ ಎತ್ಕೊಳ್ಳದಿದ್ದರಿಂದ ಇನ್ನು ಕೊನೆಯ ಅಸ್ತ್ರವಾಗಿ ಅಳುವಿನ ಕಡೆ ತಿರುಗಿದ ಖುಷಿ ಮೆಲ್ಲಗನೆ ಗೊಣಗಲು ಆರಂಭಿಸಿ ಅಳುವನ್ನು ಜೋರು ಮಾಡುತ್ತಿರಲು ಮಗು ಅಳುತ್ತಿದ್ದ ಒಲೆ ಆರಿಸಿ ಕೈ ತೊಳ್ಕೊಂಡು ಅಳಲು ಸಿದ್ಧವಾಗಿದ್ದ ಖುಷಿಯನ್ನು ಎತ್ಕೊಂಡ್ಳು. ಓ ಅಮ್ಮ, ಇಲ್ಲ ಇಲ್ಲ, ನಿನ್ನ ಬಿಟ್ಟು ನಾನು ಕೆಲಸ ಮಾಡುತ್ತೇನೆಯೇ, ಆದರೆ ಅಪ್ಪ ಮನೆಯಲ್ಲಿದ್ದಾರಲ್ಲ, ಊಟ ಬೇಗ ಮಾಡಿದ್ರೆ ಒಳ್ಳೆಯದು ಅಂತ ಅರ್ಥ ಮಾಡ್ಕೊ ಬಂಗಾರ ಅಂತ ಮಗುವಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ತಿರೋ ಅನ್ವಿಕಾಳ ಮುಖದ ಹಾವಭಾವಗಳನ್ನು ಅರ್ಜುನ್ ಕಣ್ಣುಗಳಲ್ಲಿ ಪ್ರತಿಬಿಂಬಿಸ್ತಿವೆ. ಏನು ತಿಂತೀಯಾ? ಸೇಬು ಹಬೇಲು ಬೇಯಿಸ್ಕೊಡ್ಲಾ ಅಂದರೆ ಬೇಡ ಅಂತ ತಲೆ ಅಡ್ಡವಾಗಿ ತೂಗಿ ಕೆಳಗೆ ಬಿದ್ದ ಚೆಂಡನ್ನು ತೋರಿಸಿದ್ಲು. ಆಟ ಆಡೋಣ ನಡಿ ಎಂಬಂತೆ. ನಿನ್ನ ಜೊತೆ ಆಟ ಆಡಿದ್ರೆ ಇನ್ನು ಅಡುಗೆ ಯಾರು ಮಾಡ್ತಾರೆ ಅಂತ ಖುಷಿ ಕೆನ್ನೆಗಳಿಗೆ ಮುತ್ತಿಡ್ತಾ ಹೊರಗೆ ಬಂದ ಅನ್ವಿಕಾಳಿಗೆ ತಮ್ಮನ್ನೇ ರೆಪ್ಪೆ ಬಡಿಯದೆ ನೋಡ್ತಿದ್ದ ಅರ್ಜುನ್ ಕಂಡ. ಅವನ ನೋಟ ಸ್ವಚ್ಛವಾದ ಪ್ರೀತಿಯಿಂದ ಹೊಳಿತಾ ನಗ್ತಿರೋ ಅವಳ ನಗು ಮುಖದ ಮೇಲೆ ಕೇಂದ್ರೀಕೃತವಾದರೆ ತಂಪಾದ ಬೆಳೆದಿಂಗಳನ್ನ ಸುರಿಸ್ತಿರೋ ಅವನ ಕಣ್ಣುಗಳಲ್ಲೂ ಮಾತನಾಡ್ತಿರೋ ಮೌನ ಭಾಷೆಗೆ ಅವಳಲ್ಲಿ ತಿಳಿಯದ ಭಾವವೊಂದು ಮೂಡ್ತು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ನನ್ನ ಇನ್ನೊಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.